ಇಲ್ಲಿ ನೆರೆದಿರುವಂತಹ ಎಲ್ಲ ಕಲ್ಲುಪಲ್ಲಿ ಪ್ರಕಾಶಣ್ಣ ಅಭಿಮಾನಿಗಳಿಗೂ ಹಾಗೂ ಹಿರಿಯರಿಗೂ ಹಾಗೂ ತಮ್ಮಂದ್ರು ಬಂದಿದ್ದೀವಿ ನಾವು. ತಮ್ಮಂದಿರಿಗೂ ಎಲ್ಲರಿಗೂ ಒಂದು ಆಧಾರದ ಸ್ವಾಗತ. ಅದೇ ರೀತಿ ನಿಮ್ಮ ಮಾಧ್ಯಮ ಮಿತ್ರದವರು ಎಲ್ಲದಕ್ಕೂ ನಿಮಗೂ ಒಂದು ಆಧಾರದ ಸ್ವಾಗತ ಹೇಳ್ತಾ ಇದ್ದೀವಿ. ಇವತ್ತಿನ ಉದ್ದೇಶ ದೊಡ್ಡವರೆಲ್ಲ ಹೇಳಿದ್ದಾರೆ. ಬಾಲಾಜಿ ಭವನ್ ಹತ್ರ 20ನೇ ತಾರೀಕು 6ನೇ ತಿಂಗಳು 2026ರಂದು ಅಲ್ಲಿ ನಾವು ಎಲ್ಲ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಹಿರಿಯರು ನಾವೆಲ್ಲ ಸೇರಿ ಇದನ್ನ ಹಮ್ಮಿಕೊಂಡಿದ್ದೀವಿ. ಅದರಿಂದ ಇವತ್ತು ಈ ಮಾಧ್ಯಮ ಮಿತ್ರರಿಗೆ ತಿಳಿಪಡಿಸಿದೇನೆಂದ್ರೆ, ಅದೇ ರೀತಿ ಮುಳಬಾಗಿಲು ತಾಲೂಕಿನ 380 ಹಳ್ಳಿಗಳು 30 ಪಂಚಾಯತಿಗಳಿಂದ ಪ್ರಕಾಶಣ್ಣ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಅವ್ರ ಕುಟುಂಬ ಎಲ್ಲ ಬರುತ್ತೆ. ಅವರೆಲ್ಲ ಬಂದು ಅಣ್ಣನಿಗೆ ವಿಶ್ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅವತ್ತು ಬೆಳಿಗ್ಗೆ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಅದೇ ರೀತಿ ಬಾಬಾ ಹೈದರ್ಬಲ್ಲಿ ದರ್ಗಾದಲ್ಲಿ ವಿಶೇಷವಾದ ಪೂಜೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಸಾಯಿಬಾಬಾ ಗುಡಿಯಲ್ಲಿ, ಅದೇ ರೀತಿ ವರ್ಷ ಓಂ ಶಕ್ತಿ ಗುಡಿಯಲ್ಲಿ ಅಭಿಷೇಕ ನಡೆಯುತ್ತೆ. ಮಾಡಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಆಂಜನೇಯ ದೇವಸ್ಥಾನದಲ್ಲಿ ಕೂಡ ನಾವು ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತೆ ಸಂಜೆ 6:30 ಗಂಟೆಗೆ ಪ್ರಕಾಶಣ್ಣ ಅವರು ಒಪ್ಕೊಳ್ಳಿಲ್ಲ, ಈ ಹಿರಿಯರೆಲ್ಲ ಸೇರಿ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ನಾವು ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಒಂದು ಇದು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾರ್ವಜನಿಕರೆಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಇದು ಮಾಡಬೇಕು. ಅದೇ ರೀತಿ ಕಲ್ಲುಪಲ್ಲಿ ಪ್ರಕಾಶಣ್ಣ ಅವರ ಕುಟುಂಬಕ್ಕೆ, ಅವರಿಗೆ ಆ ಭಗವಂತ, ಆ ಸೋಮೇಶ್ವರ ಸ್ವಾಮಿ, ಬಾಬಾ ಹೈದರವಲ್ಲಿ ಆಂಜನೇಯ ಸ್ವಾಮಿ, ಕುಡುಮಲೆ ವಿನಾಯಕ ಒಳ್ಳೇದು ಮಾಡ್ಬೇಕು ಅಂತ ಮಾಧ್ಯಮ ಮುಖಾಂತರ ನಾವು ಬೇಡ್ಕೊಳ್ತಾ ಇದ್ದೀವಿ. ಈ ಕಲ್ಲುಪಲ್ಲಿ ಬಳಗ ಮುಂದೇನು ಮಾಡ್ಕೊಂಡ್ ಬರ್ತಾ ಇತ್ತು, ಈಗಲೂ ಬರ್ತ್ಡೇ ಮಾಡ್ತೀವಿ, ಮುಂದೇನು ಸಹ ಹಬ್ಬನ ಆಚರಿಸ್ಕೊಂಡು ನಾವು ವರ್ಷ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಲ್ಲುಪಲ್ಲಿ ಪ್ರಕಾಶ್.